ನೀವು ಕೂಡ ಜೈಲಿಗೆ ಹೋಗಿದ್ರಿ. ಒಬ್ಬ ಸೆಲೆಬ್ರಿಟಿಗೆ ಜೈಲಿನ ದಿನಗಳು ಹೆಂಗೆ ರಿಸೀವ್ ಮಾಡಬೇಕಾಗುತ್ತೆ, ಸೊ ಅದನ್ನೆಲ್ಲ ನೀವು ಹೆಂಗೆ ಅನುಭವಿಸಿದ್ರಿ? ಸೊ ಆ ದಿನಗಳನ್ನು ಈ ಕ್ಷಣಕ್ಕೆ ನೆನಪು ಮಾಡ್ಕೊಳ್ಳೋಂಥದ್ದಾದ್ರೆ ಎಷ್ಟು ಕಷ್ಟ ಆಗಿತ್ತು? ಜೈಲು ಊಟ ಆಗಿರ್ಬೋದು, ಅಲ್ಲಿನ ಇರುವಂಥ ಸ್ಥಿತಿಗತಿ ಆಗಿರ್ಬೋದು. ನನಗೆ ಒಂದ್ಸಲಿ 2022 ಜೈಲಿಗೆ ಹೋಗಿದ್ದೆ 7 ದಿನ, 2023 3-4 ದಿನ ಹೋಗಿದ್ದೆ ಜೈಲಿಗೆ. ನಾನು 2ನೇ ಸಲ ಹೋದಾಗ ನನಗೆ ಭಾಳ ಕಷ್ಟ ಆಯಿತು. ಯಾಕಂದರೆ ಒಂದು ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ಥರ ಹಾಕಿದ್ರು. ಹಾರ್ಡ್ ಆ್ಯಂಡ್ ಕ್ರಿಮಿನಲ್ ಥರ ಹಾಕ್ದಾಗ 40 ಜನ ಅಲ್ಲಿ ಒಂದೇ ಜಾಗದಲ್ಲಿ, ಅದು ಎಲ್ಲ 40 ಜನ ನಾನು ಯಾರು ಅಂತ ಗೊತ್ತು, ಯಾಕಂದರೆ ಅವರು ಸಿನಿಮಾದಲ್ಲೋ ನ್ಯೂಸ್ನಲ್ಲೋ ಎಲ್ಲ ನೋಡಿರ್ತಾರೆ. ನನಗೆ ಇವರೆಲ್ಲ ಯಾರು ಅಂತ ಗೊತ್ತಿಲ್ಲ. ರಾತ್ರಿ ಮಲಗಿದಾಗ ನನಗೆ ಯಾರು ಅಂದರೆ ಇವಾಗ ಎಂಥವ್ರು ಜನ ಇರ್ತಾರೆ, ಎಷ್ಟೋ ಜನ ನಿರಪರಾಧಿ ನಿಜವಾಗ್ಲೂ ತಪ್ಪು ಮಾಡ್ದಂಗೆ ಅಲ್ಲಿ ಸಿಗಾಕೊಂಡಿರ್ತಾರೆ. ಕೆಲವರು ಹೋರಾಟದಲ್ಲಿ ನಾನಂತೂ ಬಂದಿರ್ಬೋದು, ಕೆಲವರು ಭ್ರಷ್ಟಾಚಾರದಿಂದ ಬರುವ, ಕೆಲವರು ಯಾವುದೋ ಕೊಲೆ ಪ್ರಕರಣದಲ್ಲೂ ಬಂದಿರ್ಬೋದು, ಯಾರೋ ಒಂದನ್ನು ಕೊಲೆ ಮಾಡಿ. ಸೊ ನನಗೆ ರಾತ್ರಿ ಏನಾಗಬಹುದು ಏನೋ ಅಂತ ಇತ್ತು. ಮತ್ತು ಆ 40 ಜನ ಜೊತೆ ಇದ್ದಾಗ ನನಗೆ ಅಲ್ಲಿ ಟಾಯ್ಲೆಟ್ಟು, ನಾವು ಹಲ್ಲುಚ್ಕೊಳ್ಳೋದು, ಕೈ ತೊಳ್ಕೊಳ್ಳೋದು, ಡಸ್ಟ್ಬಿನ್ನು, ಟಾಯ್ಲೆಟ್ ಯೂಸ್ ಮಾಡೋದು, ಸ್ನಾನ ಮಾಡೋದು ಎಲ್ಲ ಒಂದು ಸಣ್ಣ ಜಾಗದಲ್ಲಿ 40 ಜನ ಹೋಗೋದು ಬರೋದು ಎಲ್ಲ ಆ ಜಾಗದಲ್ಲಿ. ಅದು ಎಷ್ಟು ಮಟ್ಟಿಗೆ ಕ್ಲೀನ್ ಇರುತ್ತೆ, ಅದು ಒಂಥರ ಅದು ಖಂಡಿತ ಅದು ಕಷ್ಟ ಆಯಿತು. ಅದು ಕಷ್ಟ ಆಯಿತು. ಬಟ್ ನನಗೆ ಏನು ಇಷ್ಟ ಆಯಿತು ಅಂದರೆ ಜೈಲಲ್ಲಿ ನನಗೆ ಜೈಲು ಊಟ ಇಷ್ಟ ಆಯಿತು. ನನಗೆ ಜೈಲು ಊಟ ಯಾವತ್ತೂ ಸಮಸ್ಯೆ ಇಲ್ಲ. ನನಗೆ ಅದು ಆ ಗಟ್ಟಿ ಮುದ್ದೆ ಇದ್ದರೂ ನಾನು ಅಡ್ಜಸ್ಟ್ ಮಾಡ್ಕೊಂಡೆ. ಮತ್ತು ಜೈಲು ಊಟ ನಾನು ಒಂದು ನೆನಪಿಸ್ಕೊತೀನಿ. ನನಗೆ ಅವತ್ತು ನಾನು 39ನೇ ಹುಟ್ಟುಹಬ್ಬ ನಾನು ಜೈಲಲ್ಲಿ ಆಚರಿಸಿದೆ ಮೊದಲ ಸಲ ಹೋದಾಗ. ಅವತ್ತು ಗುರುವಾರ ಬೆಳಗ್ಗೆ ನಾನು ಬರ್ತಿದ್ದಿನ ಬೆಳಗ್ಗೆ ನನಗೆ ಒಂದು ಪುಳಿಯೋಗರೆ ಮಾಡಿದರು. ಆ ಪುಳಿಯೋಗರೆ ಭಾಳ ಚೆನ್ನಾಗಿತ್ತು. ನನಗೆ ಜೈಲು ಊಟ ನನಗೆ ಯಾವತ್ತೂ ಸಮಸ್ಯೆ ಅನಿಸ್ಲಿಲ್ಲ. ಬಟ್ ಒಬ್ಬೊಬ್ರಿಗೂ ಒಂದೊಂದು ಹೇಳಬೇಕು, ಒಂದೊಂದು ರೂಢಿ ಇರುತ್ತೆ. ಸೊ ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ. ಬಟ್ ನಾನು ಅವ್ರಿಗೆ ಕಷ್ಟ ಆಗಿರ್ಬೋದು. ಬಟ್ ಜೈಲಿನಲ್ಲಿ ಊಟ ನನಗಿಷ್ಟ ಆಯಿತು. ಬಟ್ ಜೈಲಲ್ಲಿ ಕಂಡೀಷನ್ಸ್ಗಳು ನನಗೆ ದರ್ಶನ್ ಅವ್ರನ್ನ ಎಲ್ಲಿಟ್ಟಿದ್ದಾರೆ, ಬೇರೆಯವ್ರನ್ನ ಎಲ್ಲಿಟ್ಟಿದ್ದಾರೆ, ಅವ್ರ ಇನ್ಫ್ಲೂಯೆನ್ಸಿಂದ ಅವರು ದುಡ್ಡು ಕೊಟ್ಟು ಅಥವಾ ಏನು ಮಾಡಿದ್ರು ಅದು ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಟ್ ನೀವು ಯಾವುದೂ ಇನ್ಫ್ಲೂಯೆನ್ಸಿಂದಲೇ ಒಳಗೋದ್ರೆ ನಿಮಗೆ ಖಂಡಿತ ನಿಮಗೆ ಕಷ್ಟ ಆಗೋ ಸಾಧ್ಯತೆಗಳಿದೆ. ಸರ್, ಈಗ ಸಾಮಾನ್ಯ ಕೈದಿಗಿಂತ ಹೊರತುಪಡಿಸಿದರೆ VIP ಗಳಿಗೆ ಆ ಟ್ರೀಟ್ಮೆಂಟ್ ರೀತಿ ಬೇರೆ ಇರುತ್ತಾ ಹೆಂಗೆ ಅನ್ನುವಂಥದ್ದು ಜೈಲಲ್ಲಿ? VIP ಅಂತ ಟ್ರೀಟ್ಮೆಂಟ್ ಅಂತ ಇರಲ್ಲ. ನಮಗೇನಿರುತ್ತೆ ಅಂದರೆ ಒಂದೊಂದು 40 ಕಡೆ ಒಂದು ಸೆಲ್ಲಲ್ಲಿ ಇರ್ತವೆ. 40 ಕಡೆ ಅದು 3-4 ಆ ಕಡೆ 5-6 ಸ್ವಲ್ಪ ಬ್ಯಾರೆಕ್ಗಳು ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತು ಒಂದು 6-7 ಜನ ಒಂದು ಸೆಲ್ಲುಗಳು ಅಂತ ಇರ್ತವೆ. ಆ ಸೆಲ್ನಲ್ಲಿ ಕೆಲವು ಕಡೆ ನಿಮಗೆ ಯಾರೋ ಒಬ್ಬರು ನಿಮಗೆ ರಿಸ್ಕ್ ಇದ್ದರೆ, ಯಾರೋ ಇವಾಗ ಸೆಲೆಬ್ರಿಟಿ ಅಂತ ಬಂದಾಗ ನಿಮಗೆ ಜೈಲಲ್ಲೂ ರಿಸ್ಕ್ಗಳಿರೋ ಸಾಧ್ಯತೆಗಳಿರುತ್ತೆ. ಸೊ ನೀವು ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಸೆಲ್ಲಲ್ಲಿ ಹಾಕ್ಬೋದು. ಬಟ್ ನನಗೆ ಅಲ್ಲಿ ಒಂದು ಏನು ನನಗೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ನೆಲದ ಮೇಲೆ ಆ ಗಟ್ಟಿ ನೆಲ, ರಾತ್ರಿ ಅಲ್ಲಿ ಲೈಟ್ ಆನ್ ಆಗಿರುತ್ತೆ, ಅಲ್ಲಿ ಒಂಥರ ಅಲ್ಲಿ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಕೆಲವು ಕಡೆ ಇಲ್ಲಿ ಮಂಚ ಸಿಗ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ಮಂಚ ಸಿಕ್ಕಿದ್ರೆ ಅದೇನು ನನಗೇನದು ಕಷ್ಟ ಆಗಲ್ಲ ಅನಿಸುತ್ತೆ. ಬಟ್ ಆ ಗಟ್ಟಿ ನೆಲದೆಲ್ಲ ಅನುಭವಿಸ್ಬೇಕು. ನಾನು ಕೂಡ ಅಮೇರಿಕಾದಲ್ಲಿ ಇದ್ದಾಗ, ಕಾಲೇಜಲ್ಲಿ ಇದ್ದಾಗ ಯಾವಾಗಲೂ ನೆಲದ ಮೇಲೆ ಮಲ್ಕೊತಾ ಇದ್ದೆ. ಅವಾಗ ಯಾಕೋ ನೆಲದ ಮೇಲೆ ಮಲ್ಕೊತಾ ಇದೆಯಾ ಅಂದರೆ ನಾನು ಕರ್ನಾಟಕಕ್ಕೆ ಹೋಗ್ತೀನಿ, ಕರ್ನಾಟಕದಲ್ಲಿ ಹೋರಾಟ ಮಾಡ್ತೀನಿ, ಅವ್ರು ಜೈಲಿಗೆ ಹಾಕ್ತಾರೆ, ನಾನು ರೂಢಿ ಮಾಡ್ಕೋಬೇಕು ಅಂತ ನನಗೆ ಅವಾಗಿಂದ ಅದು ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನಮ್ಮ ವಿಚಾರಗಳಿದ್ದಾಗ. ಬಟ್ ಅದು ಒಂದು ಸ್ವಲ್ಪ ಅದು ಅಷ್ಟು ಸುಲಭ ಅಲ್ಲ. ನಾವು ರೂಢಿ ಮಾಡ್ಕೊಂಡಿರ್ತೀವಿ ನಮ್ಮ ಮನೇಲಿ. ಈ ವಾತಾವರಣ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಮಗೆ ಅದರಿಂದ ಹೊರಗೆ ಬಂದು ಮನ ಪರಿವರ್ತನೆ ಆದರೆ ಅದು ಭಾಳ ಒಳ್ಳೆಯದು.